ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ನಟಿಯಾಗಿ ಕಾಣಿಸ್ಕೊಂಡಿದ್ದಂಥ ನಟಿ ಇದೀಗ ನಿಧನರಾಗಿರುವಂಥದ್ದು ಕೇವಲ 23ನೇ ವಯಸ್ಸಿನಲ್ಲೇ ನೇಣು ಬಿದ್ದಂಥ ಸ್ಥಿತಿಯಲ್ಲಿ ಅವರ ಸ್ವಂತ ಅಪಾರ್ಟ್ಮೆಂಟ್ನಲ್ಲಿ ಕಾಣಸಿಕ್ಕಿರುವಂಥದ್ದು. ಇತ್ತೀಚೆಗೆ ಪತಿಯ ಕಿರುಕುಳ ಹೆಚ್ಚಾಗಿತ್ತು ಅಂತ ಸಹ ಇನ್ನೊಂದು ಕಡೆ ಹೇಳಲಾಗ್ತಿರುವಂಥದ್ದು. ಆದರೆ ಯಾರು ಈ ನಟಿ ನಾಯಕಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಮೂಲತಃ ಮಂಗಳೂರಿನವರು ಆಗಿರುವಂಥ ಇವರು ಬೆಂಗಳೂರಿಗೆ ಇತ್ತೀಚೆಗೆ ಸಿನಿಮಾ ಅವಕಾಶಗಳಿಗಾಗಿ ಬಂದಿದ್ದರು. ಅದರಂತೆ ಲಾಕ್ಡೌನ್ ಸಿನಿಮಾದಲ್ಲಿ ನಾಯಕಿಯಾಗಿ ಕೂಡ ಇವರು ಕಾಣಿಸಿಕೊಂಡಿದ್ದಂಥ ಶಹನಾ ಸಾಜದ್ ಅವರು ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಶಹನಾ ಸಾಜದ್ ಅವರ ಪತಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಕಿರುಕುಳ ಕೊಡ್ತಿದ್ದಂತೆ. ಶಹನಾ ಸಾಜದ್ ಅವರಿಗೆ ಪ್ರತಿದಿನ ರಾತ್ರಿ ಬರೋದು ತಡ ಮಾಡ್ತಿರಂತೆ. ಮತ್ತು ಅವರಿಗೆ ಸಿನಿಮಾಗಳಲ್ಲೂ ಕೂಡ ತುಂಬಾ ಬ್ಯುಸಿಯಾಗಿ ಕೂಡ ಅವ್ರು ಇರ್ತಿದ್ರು ಅಂತ ಸಹ ಹೇಳಲಾಗುತ್ತೆ. ಮತ್ತು ಬೇರೆಯವ್ರ ಫೋನ್ಗಳು ಕೂಡ ಹೆಚ್ಚಾಗಿ ಬರ್ತಾನೆ ಇದ್ದು, ಮಾತುಕತೆಗಳು ನಡೀತಾನೆ ಇದ್ವು ಅಂತ ಹೇಳಲಾಗುತ್ತೆ. ಅಂದರೆ ಆ ಸಿನಿಮಾಗಳಿಗೋಸ್ಕರ ಅವ್ರು ಮಾತಾಡ್ತಿದ್ರು ಅಂತ ಸಹ ಅವ್ರು ಹೇಳಿದ್ರು ಸಹ ಅರ್ಥ ಮಾಡಿಕೊಳ್ಳದೆ ಪ್ರತಿದಿನ ಕೂಡ ಜಗಳ ಆಡೋದು, ಹೊಡೆಯೋದನ್ನು ಮಾಡ್ತಿದ್ದ ಸಾಜದ್ ಅಂತ ಹೇಳಲಾಗುತ್ತೆ. ಏನು ಶಹನಾ ಸಾಜದ್ ಅವರ ಸೌಂದರ್ಯ ಅವರಿಗೆ ಮುಳುವಾಯಿತು ಅಂತ ಸಹ ಹೇಳಲಾಗುವಂಥದ್ದು. ಹೀಗಾಗಿ ಸದ್ಯ ಅವರ ತಂದೆ ತಾಯಿ ಕೂಡ ಆರೋಪವನ್ನು ಮಾಡೋದು ಪತಿನೇ ಈ ಕೆಲಸವನ್ನು ಮಾಡಿದ್ದಾನೆ.